ಜೊತೆಗೆ ಆ ಹುಡುಗಿ ಪೊಲೀಸ್ ಸ್ಟೇಷನ್ ಬಂದು ತನ್ನ ನೋವನ್ನ ಹೇಳ್ಕೊಂಡಾಗ ಕೂಡ ಪೊಲೀಸ್ನವ್ರು ಸ್ಪಂದಿಸಿಲ್ಲ ಸರಿಯಾಗಿ. ಏನೋ ಮಾಡಿ ಹೋಗಿ ಅಂತಿದ್ದಾರೆ. ಆ ಹೆಣ್ಣುಮಗಳಿಗೆ ಆಯಿತು ಆಗೋಗ್ಬಿಟ್ಟಿದೆ, ನಾನು ದುಡ್ಡು ಕೊಡಿಸ್ತೀನಿ, ಕಂಪ್ಲೇಂಟನ್ನು ಕೊಡ್ಬೇಡಿ ಹೋಗ್ರಿ ಅಂತೇಳಿ ಅಲ್ಲಿ ಕಾಂಪ್ರಮೈಸ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅದರ ಹಿಂದೆ ಇದ್ದಂಥ ಎಲ್ಲ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ಅಂತ ನಮಗೆ ಮಾಹಿತಿ ಇದೆ. ಇದಕ್ಕೆ ತನಿಖೆ ಆಗಬೇಕು, ಐ ಲೆವೆಲ್ ತನಿಖೆ ಆಗಬೇಕಾಗಿದೆ. ಕೋಮು ರಾಜ್ಯ ಇದು, ಹಾಗಾಗಿ ಇದನ್ನ ತೆಗಿಬೇಕು ಅಂತೇಳಿ ಬಿಜೆಪಿ ಸರ್ಕಾರವನ್ನು ಕಳಿಸಿದ್ದಕ್ಕೆ ಇವತ್ತು ಗೂಂಡಾ ರಾಜ್ಯ ಸ್ಥಾಪನೆ ಆಗಿದೆ. ಕೋಮು ರಾಜ್ಯ ಹೋಯ್ತು, ಗೂಂಡಾ ರಾಜ್ಯ ಬಂತು ಅನ್ನಂಗಾಗಿದೆ. ಸಹಜವಾಗಿ ಏನಾಗಿದೆ, ಹೆಣ್ಮಗಳಿಗೆ ಪೊಲೀಸರು ನಮ್ಮ ಜೊತೆಗಿಲ್ಲ, ಮತ್ತು ಈ ವ್ಯವಸ್ಥೆ ನಮ್ಮ ಜೊತೆಗಿಲ್ಲ. ನಾನು ಇಷ್ಟೆಲ್ಲ ಅನ್ಯಾಯ ಆದರೂ ನನಗೇನೋ ನ್ಯಾಯ ಸಿಕ್ಕಲ್ಲ ಅನ್ನೋ ಕಾರಣಕ್ಕೆ ಏನೋ ಪಾಪ ಮನುಷ್ಯ ಆ ಹುಡುಗಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾಳೆ. ತಹಸೀಲ್ದಾರ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ನನ್ನ ಗಮನಕ್ಕೆ ಏನು ಗೊತ್ತೇ ಇಲ್ಲ ಅಂತ. ಅಷ್ಟು ಸಾಕು ಅವರು ನಾಲಾಯಕ ಅಂದ್ಕೊಳ್ಳೋದಕ್ಕೆ ಮತ್ತು ಅವ್ರ ಸ್ಥಾನ ಬಿಟ್ಟು ಮನೆಗೆ ಹೋಗೋದಕ್ಕೆ. ರಾಜ್ಯವಲ್ಲ ಇದು ವಿಷಮ ಸಮುದ್ರ, ಇದೇನು ರಾಜ್ಯ, ಇದೇನು ರಾಜ್ಯ, ಏನು ಮಡಿಕೇರಿ ಜಿಲ್ಲೆ ಹೊನ್ನಪೇಟೆನಲ್ಲಿ ದೀಪಿಕಾ ಅನ್ನುವಂತಹ 17 ವರ್ಷದ ಹೆಣ್ಣು ಮಗಳು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ನೇಣಾಕೊಂಡು ಸತ್ತಿರುವಂತದ್ದು. ಈ ಘಟನೆ ನಾವು ನೋಡುವಾಗ ಇದೊಂದು ಸಾಮೂಹಿಕ ಅತ್ಯಾಚಾರ ಅಂತ ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಕಂಡು ಬರ್ತದೆ. ಎರಡನೇದಾಗಿ ಆಕೆ ಪೊಲೀಸ್ನವರಿಗೆ ದೂರು ಕೊಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಆ ದೂರನ್ನ ನಿರಾಕರಣೆ ಮಾಡಿ, ಯಾರು ಅತ್ಯಾಚಾರ ಮಾಡಿದ್ದಾನೆ ಶ್ರೀಕಾಂತ್, ಆತನ ಹೆಂಡತಿ ಹೋಗಿ ಹೆಣ್ಮಗಳಿಗೆ ಮನೆಯಲ್ಲಿ ಗಲಾಟೆ ಮಾಡಿ ಹೊಡೆದು ಅವಮಾನ ಮಾಡಿ, ಆ ಅವಮಾನದಿಂದ ಆಕೆ ನೇಣಾಕೊಂಡು ಸತ್ತಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಕಡೆಯೂ ಕಂಡು ಬರ್ತಾ ಇದೆ. ಪೊಲೀಸ್ನವರು ಹಾಕಿರುವಂತಹ ಎಫ್ಐಆರ್ ನಲ್ಲಿ ಮತ್ತು ತಗೊಂಡಿರುವಂತಹ ಕಂಪ್ಲೇಂಟ್ ನಲ್ಲಿ ಸತ್ವವೇ ಇಲ್ಲ. ಪೊಲೀಸ್ನವರೇ ಬರ್ಸ್ಕೊಂಡಿರುವಂತಹ ಕಂಪ್ಲೇಂಟ್ ತರ ಇದೆ ಅದು. ಅದರಲ್ಲಿ ಏನು ಸೆಕ್ಷನ್ಸ್ ಇಲ್ಲ. ಮತ್ತೆ ಆ ಕಂಪ್ಲೇಂಟ್ ಬಹುಶಃ ಕೋರ್ಟ್ಗಳಲ್ಲಿ ಒಂದೆರಡು ಏರಂಗಲ್ಲೂ ಕೂಡ ನಿಲ್ಲಲ್ವೇನೋ, ಆ ರೀತಿಯಾದಂತಹ ವೀಕ್ ಕಂಪ್ಲೇಂಟ್ ಅನ್ನ ಬರ್ಸ್ಕೊಂಡಿದ್ದಾರೆ. ಬಹುಶಃ ಇದರಲ್ಲಿ ಪೊಲೀಸ್ನವರ ಒತ್ತಾಯ ಇದೆ. ಮತ್ತೆ ಹಣದ ಆಮಿಷ ಒಡ್ಡಿ ಆ ಕುಟುಂಬವನ್ನು ಡಿಸ್ಟರ್ಬ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನು ಯೋಚನೆ ಮಾಡಿದೇನು ಅಂತಂದ್ರೆ, ಈ ರಾಜ್ಯದಲ್ಲಿ ಕೋಮುವಾದಿ ಸರ್ಕಾರ ಇತ್ತು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ನಾವು ಒಗ್ಗಟ್ಟಾಗಿ ನಿಂತು ಇಡೀ ಕರ್ನಾಟಕದ ಒಟ್ಟು ಧ್ವನಿಯಾಗಿ ಕೋಮು ರಾಜ್ಯ ಇದು, ಹಾಗಾಗಿ ಇದನ್ನ ತೆಗಿಬೇಕು ಅಂತೇಳಿ ಬಿಜೆಪಿ ಸರ್ಕಾರವನ್ನು ಕಳಿಸಿದ್ದಕ್ಕೆ ಇವತ್ತು ಗೂಂಡಾ ರಾಜ್ಯ ಸ್ಥಾಪನೆ ಆಗಿದೆ. ಕೋಮು ರಾಜ್ಯ ಹೋಯ್ತು, ಗೂಂಡಾ ರಾಜ್ಯ ಬಂತು ಅನ್ನಂಗಾಗಿದೆ. ಪರಮೇಶ್ವರ್ ಅವರು ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯದಿಂದ ಬಂದಂತಹ ಪರಮೇಶ್ವರ್ ಅವರು ಈ ರಾಜ್ಯದ ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ದಿವಸದಿಂದ ಇಲ್ಲಿವರೆಗೂ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದ ವರ್ಗದ ಮೇಲೆ ಏನ್ ದಬ್ಬಾಳಿಕೆಗಳಾಗ್ತಾ ಇದಾವೆ ಅಂತಂದ್ರೆ, ಬಿಜೆಪಿ ಗವರ್ಮೆಂಟ್ ಇದ್ದಾಗ ಏನು ಆ ಕೋಮುವಾದಿ ಗಲಾಟೆಗಳಾಗ್ತಿತ್ತಲ್ಲ ಅದರ 10 ಪಟ್ಟು ಇವಾಗ ಜಾತಿವಾದಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅತ್ಯಾಚಾರಗಳು, ಹಲ್ಲೆಗಳು ಆಗೋಗಿದ್ದಾವೆ. ಇದು ಯಾವುದಕ್ಕೂ ಕೂಡ ಸೊಪ್ಪು ನನಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರು ಮಲಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೇಳೋದು ಅಂತಂದ್ರೆ, ಇಂತಹ ಒಬ್ಬ ಅದಕ್ಷ, ಅಸಹಾಯಕ ಮತ್ತೆ ನಿರುಪಯೋಗ ಆಗಿರುವಂತಹ ಒಬ್ಬ ಗೃಹ ಮಂತ್ರಿಯನ್ನು ನೀವು ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದು ನನ್ನ ಒತ್ತಾಯ. ಮತ್ತೆ ಇಲ್ಲಿ ತಹಸೀಲ್ದಾರ್ ಏನಿದ್ದಾರೆ, ಇವರಂತಹ ಬೇಜವಾಬ್ದಾರಿ ತಹಸೀಲ್ದಾರನ್ನು ಮತ್ತೆ ನಾನು ಎಲ್ಲೂ ನೋಡಲೇ ಇಲ್ಲ. ಈ ಪ್ರಕರಣದ ಬಗ್ಗೆ ನಿಮ್ಗೇನು ಗಮನದಲ್ಲಿದೆ ಅಂತಂದ್ರೆ ನನಗೇನು ಗೊತ್ತೇ ಇಲ್ಲ ಅಂತ. ಒಂದು ತಾಲೂಕಿನ ಅಟ್ರಾಸಿಟಿ ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ ತಹಸೀಲ್ದಾರ್. ಈ ತರದೊಂದು ಗಂಭೀರವಾದ ಪ್ರಕರಣಗಳಾದಾಗ ತಕ್ಷಣ ಅದು ಅವ್ರ ಗಮನಕ್ಕೆ ಬರಬೇಕು. ಅವರು ಅದನ್ನ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಏನೇನೆಲ್ಲ ಕ್ರಮ ತಗೊಂಡಿದ್ರೆ ಪೊಲೀಸರು ವಿಚಾರಿಸಬೇಕಾಗ್ತದೆ. ತಹಸೀಲ್ದಾರ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ನನ್ನ ಗಮನಕ್ಕೆ ಏನು ಗೊತ್ತೇ ಇಲ್ಲ ಅಂತ. ಅಷ್ಟು ಸಾಕು ಅವರು ನಾಲಾಯಕ ಅಂದ್ಕೊಳ್ಳೋದಕ್ಕೆ ಮತ್ತು ಅವ್ರ ಸ್ಥಾನ ಬಿಟ್ಟು ಮನೆಗೆ ಹೋಗೋದಕ್ಕೆ. ಈಗ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಆಗ್ರಹ ಏನಿದೆ ಕೇಳಬೇಕು, ಇದನ್ನ ಉನ್ನತ ಮಟ್ಟದವಾದಂತಹ ಒಂದು ಸಿಬಿಐ ತನಿಖೆಗೆ ವಹಿಸಬೇಕು. ಸಂಬಂಧಪಟ್ಟಂತೆ ಏನು ಈ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು. ಆಕೆ ಅವರ ಹೆಂಡತಿಯನ್ನು ಸೇರಿಸಿ ಅರೆಸ್ಟ್ ಮಾಡಬೇಕು. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಯಾರು ದೂರನ್ನು ತಗೊಳ್ಳೋದಕ್ಕೆ ನಿರಾಕರಿಸಿ ಆಕೆಯನ್ನ ಮನೆಗೆ ಕಳಿಸಿದ್ರಲ್ಲ ಪ್ರಾರಂಭದಲ್ಲಿ, ಅವರನ್ನ ತನಿಖೆಗೆ ಒಳಪಡಿಸಿ ಅವರನ್ನ ಬಹುಶಃ ಕೆಲಸದ ವಜಾ ಮಾಡಬೇಕು ಅನ್ನುವಂಥದ್ದು ನಮ್ಮ ಇವತ್ತಿನ ಹೋರಾಟದ ಆಗ್ರಹ ಆಗಿದೆ. ಏನಿವತ್ತು ಮಡಿಕೇರಿ ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಆದಿವಾಸಿ ಹೆಣ್ಣು ಮಗಳ ಮೇಲೆ ಒಂದು ವಾರದ ಕೆಳಗೆ ಏನು ಅರಣ್ಯ ಇಲಾಖೆಯ ಸಿಬ್ಬಂದಿಯೊಬ್ಬ ಆತನ ಸಹಚರ ಜೊತೆಗೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅದರ ನಂತರ ಆ ಹೆಣ್ಮಗಳು ಮತ್ತು ಅವರ ಕುಟುಂಬ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಆದರೆ ಪೊಲೀಸರು ಆಕೆ ಅಪ್ರಾಪ್ತಳು, 17 ವರ್ಷದ ಹೆಣ್ಮಗಳು. ಹಾಗಾಗಿ ಪೊಲೀಸರು ಸಹಜವಾಗಿ ಆಕೆ ಕೊಟ್ಟಂಥ ಕಂಪ್ಲೇಂಟ್ ತಗೊಂಡು ಒಂದು ಪೋಕ್ಸೋ ಪ್ರಕರಣ, ಜೊತೆಗೆ ಆಕೆ ಒಂದು ಟ್ರೈಬಲ್ ಹುಡುಗಿ ಆಗಿರೋದ್ರಿಂದ SC/ST ಪ್ರಿವೆನ್ಷನ್ ಅಟ್ರಾಸಿಟಿ ಪ್ರಿವೆನ್ಷನ್ ಆ್ಯಕ್ಟ್ ಇದೆ, ಅದರೊಳಗೆ ಮತ್ತು ಇನ್ನೊಂದಿಷ್ಟು IPC ಸೆಕ್ಷನ್ಗಳಿಗೆ ಕೇಸನ್ನು ದಾಖಲಿಸಬೇಕಾಗಿತ್ತು. ಆದರೆ ದುರಂತ ಆ ಪೊಲೀಸ್ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಮತ್ತು ಇನ್ನೊಂದಿಷ್ಟು ಪೊಲೀಸ್ ಪೇದೆಗಳಲ್ಲಿ ಆ ಹೆಣ್ಣುಮಗಳಿಗೆ ಆಗೋಗ್ಬಿಟ್ಟಿದೆ, ನಾನು ದುಡ್ಡು ಕೊಡಿಸ್ತೀನಿ, ಕಂಪ್ಲೇಂಟನ್ನು ಕೊಡಬೇಡಿ ಹೋಗ್ರಿ ಅಂತೇಳಿ ಅಲ್ಲಿ ಕಾಂಪ್ರಮೈಸ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಹೆಣ್ಮಗಳು ಮತ್ತು ಅವ್ರ ಕುಟುಂಬ ಕೇಳಿಲ್ಲ. ನಮಗೆ ಮೋಸ ಆಗಿದೆ, ನಮ್ಗೆ ನ್ಯಾಯ ಕೊಡೋರ್ಗೂ ನಾವು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ.
ಆಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು ಅಂತೇಳಿ ಅವ್ನು ಯಾರೋ ಅತ್ಯಾಚಾರಿ ಇದ್ದಾನೆ ಅವ್ನಿಗೆ ಮತ್ತೆ ಪೊಲೀಸರು ತಿಳಿಸಿದ್ದಾರೆ ಅವನಿಗೆ ಈ ಥರ ಬಂದಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ಅಂತ. ನಂತರ ಅವ್ನು ಯಾರು ಅತ್ಯಾಚಾರ ಮಾಡೋಕ್ಕೆ ಬಂದಿದ್ದ ಅವನ ಹೆಂಡತಿ ಅವನ ಕುಟುಂಬ ಎಲ್ಲ ಹೋಗಿ ಮತ್ತೆ ಆ ಹೆಣ್ಣು ಮಗಳ ಮೇಲೆ ಮನೆಗೆಲ್ಲ ಹೋಗಿ ಆ ಹುಡುಗಿ ಮೇಲೆ ಮತ್ತು ಅವ್ರ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಎದುರಿಸಿ ಬೆದರಿಸಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಂದ್ರು. ಸಹಜವಾಗಿ ಏನಾಗಿದೆ, ಆ ಹೆಣ್ಮಕ್ಳಿಗೆ ಪೊಲೀಸರು ನಮ್ಮ ಜೊತೆಗಿಲ್ಲ ಮತ್ತು ಈ ವ್ಯವಸ್ಥೆ ನಮ್ಮ ಜೊತೆಗಿಲ್ಲ. ನಾನು ಇಷ್ಟೆಲ್ಲ ಅನ್ಯಾಯ ಆದರೂ ನನಗೇನೋ ನ್ಯಾಯ ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ಏನಪ್ಪ ಮನುಷ್ಯ ಆ ಹುಡುಗಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾಳೆ. ದುರಂತ ಅಂದರೆ ನನ್ನ ಹತ್ರ ಒಂದು FIR ಕಾಪಿ ಇದೆ ನೋಡಿ. FIR ಕಾಪಿಯಲ್ಲಿ ಕೇವಲ ನೋಡಿ ಅವನು ಶ್ರೀಕಂಠ ಅನ್ನೋನು ಮಾತ್ರ ಒಬ್ಬನ ಇದರಲ್ಲಿ ಅಪರಾಧಿ ಮಾಡಿದ್ದಾರೆ. ಮತ್ತು ಅದರ್ಸ್ ಅನ್ನೋದು ಕೂಡ ಇಲ್ಲ ಇಲ್ಲಿ, ಕೆಲವೊಬ್ಬಂದೇ. ಅಂದರೆ ಇವನ ಜೊತೆ ಇದ್ದ ಸಹಚಾರರಿದ್ದಾರಲ್ಲ ಅವ್ರು ಯಾರು, ಅವ್ರ ಮೇಲೆ ಯಾಕೆ ಮಾಡಿಲ್ಲ. ಆಮೇಲೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ರಲ್ಲ, ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಇದೆಯಲ್ಲ, ಅಟ್ರಾಸಿಟಿ ಆ್ಯಕ್ಟ್ ಒಳಗೆ ಅದು ಬರ್ತದೆ. ಮತ್ತು ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಮತ್ತು ಅವ್ರು ಸಿವಿಲ್ ಸರ್ವಿಸ್ ಇದೆಯಲ್ಲ ರೂಲ್ಸು, ಅದರೊಳಗೆ ಅವ್ರಿಗೇನು ಶಿಕ್ಷೆ ಆಗುತ್ತೋ. ಸಾಮೂಹಿಕ ಅತ್ಯಾಚಾರ ಇದು, ಗ್ಯಾಂಗ್ ರೇಪ್ ಅಂತ ಹೇಳ್ತಾರೆ. ಅದು ಒಬ್ಬರು ಮಾಡೋದಲ್ಲ, ಇಬ್ಬರು ಸೇರಿ ಇದು ಪ್ರೀ ಪ್ಲಾನ್ ಆಗಿ ಇದು ಮಾಡಿದ್ರೆ ಹೆಂಗೆ ತಪ್ಪಿಸ್ಕೋಬೋದು ಅಂತ ಪ್ರೀ ಪ್ಲಾನ್ ಆಗಿ ಮಾಡಿರೋಂಥ ಘಟನೆ. ಜೊತೆಗೆ ಆ ಹುಡುಗಿ ಪೊಲೀಸ್ ಸ್ಟೇಷನ್ ಬಂದು ತನ್ನ ನೋವನ್ನ ಹೇಳ್ಕೊಂಡಾಗ ಕೂಡ ಪೊಲೀಸ್ನವ್ರು ಸ್ಪಂದಿಸಿಲ್ಲ ಸರಿಯಾಗಿ, ಏನೋ ಮಾಡಿ ಹೋಗಿ ಅಂತಿದ್ದರು. ಜೊತೆಗೆ ಹುಡುಗಿ ಏನು ರೇಪ್ ಒಳಗಾಗಿದ್ಲು, ನೊಂದಿದ್ಲು, ಅವಳು ಮನೆಗೆ ಇದೇ ಶ್ರೀಕಾಂತನ ಹೆಂಡತಿ ಹೋಗಿ ಹುಡುಗಿನ ಮೇಲೆ ಹಲ್ಲೆ ಮಾಡಿ ಮಾನಸಿಕವಾಗಿ ಜಾತಿ ನಿಂದನೆ ಮಾಡಿದ್ದಾಳೆ. ಒಟ್ಟಲ್ಲಿ ಈ ಹುಡುಗಿ ಕೊಲೆ ಆಗಬೇಕಾದ್ರೆ, ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಮೊದಲನೇದು ಪೊಲೀಸರ ನಿರ್ಲಕ್ಷ್ಯತೆ ಒಂದು, ಎರಡನೇದು ಶ್ರೀಕಾಂತ ಮತ್ತು ಅವನ ಸ್ನೇಹಿತ ಮತ್ತು ಶ್ರೀಕಾಂತನ ಹೆಂಡತಿ ಇವರು 3 ಮಂದಿ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿ ನಾನ್ ಬೇಲ್ ಕೇಸ್ ಬುಕ್ ಮಾಡಬೇಕು ಇವ್ರ ಮೇಲೆ. ಯಾಕಂದ್ರೆ ಆ ಹುಡುಗಿ 17 ವರ್ಷದಂತ ಹುಡುಗಿ ಹೆಂಗ್ ಹುಡುಗಿ ಅವರು ಬೆಂಗಳೂರಲ್ಲಿ ಏನು ಹೋಮ್ ನರ್ಸಾಗಿ ಕೆಲಸ ಮಾಡ್ತಾ ಇದ್ದು. ಜೊತೆಗೆ ಈ ಕೇಸನ್ನ ಮುಚ್ಚಾಕಕ್ಕೆ ಏನು ಪೊಲೀಸ್ನವರು ಪ್ರಯತ್ನ ಮಾಡಿದ್ದಾರೆ, ಅವರು ದೊಡ್ಡಪ್ಪ 3 ಲಕ್ಷಕ್ಕೆ ಈ ಕೇಸನ್ನು ಮುಚ್ಚಾಕ ಪ್ರಯತ್ನ ನಡೆದಿದೆ. ಇದಕ್ಕೆ ತನಿಖೆ ಆಗಬೇಕು, ಐ ಲೆವೆಲ್ ತನಿಖೆ ಆಗಬೇಕಾಗಿದೆ. ಮತ್ತೆ ಯಾರು ಈ ಕೊಲೆಗೆ ರೂವಾರಿ, ಆ ಹುಡುಗಿ ಈ ಆತ್ಮಹತ್ಯೆ ಮಾಡ್ಕೋಬೇಕಾದ ಕಾರಣ ಇದ್ದಾರ, ಇವರ ಆಸ್ತಿನ ಮುಟ್ಗೋಲು ಹಾಕಬೇಕು. ಆಸ್ತಿ ಮುಟ್ಗೋಲು ಹಾಕೊಂಡ್ರೆ ಮಾತ್ರ ಆಮೇಲೆ ಅವನ ಕೆಲಸದಿಂದ ಅವನ್ನ ವಜಾ ಮಾಡಬೇಕು ಅವನು. ಮತ್ತೆ ಈ ಹಗರಣ 12ನೇ ತಾರೀಕು ನಡೆದಿದ್ರು ಕೂಡ ರೆಸ್ಪಾನ್ಸಿಬಲ್ ಯಾರು, DC ಬಂದಿಲ್ಲ, SP ಬಂದಿಲ್ಲ, MLA ಬಂದಿಲ್ಲ, MP ಬಂದಿಲ್ಲ, ಇವರೆಲ್ಲರೂ ಕೂಡ ಕಾರಣ. ಇವ್ರನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವರು ಒದ್ದು ಓಡಿಸ್ಬೇಕು ಇವ್ರನ್ನ. ಯಾಕಂದ್ರೆ ನೋವಾಗ್ತದೆ, ನೀವೆಲ್ಲ ಬಂದಿದ್ದಾರೆ ಇಲ್ಲಿ ಜನ, ಅಕ್ಕ ತಂಗಿರು, ಹೆಣ್ಮಕ್ಳಿರೋರು, ಆ ಕುಟುಂಬ ಎಷ್ಟು ನೊಂದಿರ್ಬೋದು. ಹಾಗಾಗಿ ಈ ಘಟನೆಗೆ ನ್ಯಾಯ ದಕ್ಕಲಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ನಾವು ಸುಮ್ಮನೆ ಇರಲ್ಲ, ಎಲ್ಲಾ ಪ್ರಗತಿಪರ ಸಂಘಟನೆಗಳು ಬಂದಿದ್ದೀವಿ. ಈ ಹೋರಾಟ ಯಶಸ್ವಿ ಆಗೇ ಆಗುತ್ತದೆ. ಈಗ ಶೀಘ್ರದಲ್ಲೇ DC SP ಸ್ಪಾಟ್ ಬರಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೆ. ಅದರ ಹಿಂದೆ ಇದ್ದಂಥ ಎಲ್ಲ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ ಅಂತ ನಮಗೆ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಏನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿತ್ತು, ಆ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥ ಕೆಲವು ಅಧಿಕಾರಿಗಳನ್ನು ಕೂಡಲೇ ಸರ್ಕಾರ ವಜಾ ಮಾಡಬೇಕು ಕೆಲಸದಿಂದ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಹಾಗೆ ಏನು ನೊಂದಂಥ ಬಾಲಕಿ ಇದ್ದಾಳೆ, ಆ ಬಾಲಕಿಯ ಮನೆಯವರಿಗೆ ಅವರ ಆದಾಯ ಮೂಲ ಯಾವುದೂ ಇಲ್ಲ, ಅವ್ರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಹಾಗಾಗಿ ಸರ್ಕಾರ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರನ ಕೊಡಬೇಕು.